ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಹೌ ಟು ಇಂಟಿಗ್ರೇಟ್ ಯೂಸಿಂಗ್ ಪಾರ್ಷಿಯಲ್ ಫ್ರಾಕ್ಷನ್ಸ್, ಪ್ರಾಪರ್ ಫ್ರಾಕ್ಷನ್ಸ್ ಕೊಟ್ಟಿದ್ದಾಗ ಯಾವ ರೀತಿ ಮಾಡಬೇಕು ಎಲ್ಲ ನೋಡಿದೀವಿ. ಇಂಪ್ರಾಪರ್ ಫ್ರಾಕ್ಷನ್ ಕೊಟ್ಟರೆ ಯಾವ ರೀತಿ ಮಾಡಬೇಕು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇದಕ್ಕಿಂತ ಮುಂಚೆ ನಾವು ಹೈಸ್ಕೂಲಲ್ಲಿ ಒಂದು ಫಾರ್ಮುಲಾ ಸ್ಟಡಿ ಮಾಡಿದ್ದೀವಿ. ಡಿವಿಡೆಂಟ್ ಬೈ ಡಿವೈಸರ್ ಈಸ್ ಈಕ್ವಲ್ ಟು ಕೋಶನ್ ಪ್ಲಸ್ ರಿಮೈಂಡರ್ ಬೈ ಡಿವೈಸರ್. ಸೊ ಈ ಫಾರ್ಮುಲಾನ ಯಾವಾಗ ಯೂಸ್ ಮಾಡ್ಕೊತೀವಿ? ವೆನ್ ಕನ್ವರ್ಟಿಂಗ್ ದ ಇಂಪ್ರಾಪರ್ ಫ್ರಾಕ್ಷನ್ ಇಂಟು ಮಿಕ್ಸ್ಡ್ ಫ್ರಾಕ್ಷನ್ಸ್. ಕನ್ವರ್ಟ್ ಮಾಡೋಕ್ಕೋಸ್ಕರ ಈ ಫಾರ್ಮುಲಾ ಯೂಸ್ ಮಾಡ್ಕೋತಾ ಇದ್ವಿ. ಅದೇ ಸೇಮ್ ಫಾರ್ಮುಲಾನ ಕನ್ವರ್ಟಿಂಗ್ ದ ಇಂಪ್ರಾಪರ್ ಫ್ರಾಕ್ಷನ್ ಇಂಟು ಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋಣ. ಸೊ ಹೇಗೆ ಸಾಲ್ವ್ ಮಾಡಬೇಕು? ಒನ್ ಬೈ ಒನ್ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಮೊದಲನೇದು, ಫೈಂಡ್ ಇಂಟೆಗ್ರಲ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್. ಇದನ್ನು ಡಿವೈಡ್ ಮಾಡೋಣ. ಕನ್ಸಿಡರ್ ದಿಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್. ಡಿವೈಡ್ ಮಾಡೋಣ. x cube plus x plus 1, it is divided by x square minus 1. x square ಇಲ್ಲಿ x cube ಇದೆ, so x ಇಂದ ಮಲ್ಟಿಪ್ಲೈ ಮಾಡಬೇಕು. x into x square is x cube minus 1 into x is minus x. ಸಬ್ಟ್ರಾಕ್ಟ್ ಮಾಡೋಣ. ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ ಆಯಿತು, ಇದು ಪ್ಲಸ್ ಆಯಿತು, ಇವೆರಡು ಕ್ಯಾನ್ಸಲ್ ಆಗುತ್ತೆ. x plus x 2x plus 1. Okay, now this is the remainder, this is the divisor and this is the quotient. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಕೋಶಂಟ್ ಈಸ್ ಎಕ್ಸ್ ಪ್ಲಸ್ ರಿಮೈಂಡರ್ ಬೈ ಡಿವೈಸರ್. ರಿಮೈಂಡರ್ ಈಸ್ 2x plus 1 divided by divisor is x square minus 1. Okay, now this improper fraction is converted into one polynomial plus proper fraction. Okay, ಇದನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಬಹುದು, ಮತ್ತೆ ಇದನ್ನ resolve into partial fractions. So first let us take this as equation 1. Consider this resolve into partial fraction. 2x plus 1 divided by x square minus 1 ನ ಯಾವ ರೀತಿ ಬರ್ಕೊಬಹುದು? 2x plus 1 divided by x square minus 1 ನ x minus 1 into x plus 1. ಎರಡು ಲೀನಿಯರ್ ಫ್ಯಾಕ್ಟರ್ಸ್, ಸೊ a by x minus 1 plus b by x plus 1. ಇದು ಗೊತ್ತಿದೆ ನಮಗೆ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು. Cross multiply, so we will get it as 2x plus 1 divided by x minus 1 into x plus 1. ಏನಾಗುತ್ತೆ? a into x plus 1 plus b into x minus 1 divided by x plus 1 into x minus 1. ಇವೆರಡು ಕ್ಯಾನ್ಸಲ್ ಆಯಿತು, so you will get it as 2x plus 1 is equal to a into x plus 1 plus b into x minus 1. ಈಗ ನಮಗೆ ಎ ಬಿ ವ್ಯಾಲ್ಯೂಸ್ ಬೇಕು ಅಂದರೆ ಡೈರೆಕ್ಟ್ ಆಗಿ ವೆನ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಬಿ 0 ಆಗುತ್ತೆ, ಎ ಸಿಗುತ್ತೆ. ವೆನ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು -1 ಎ 0 ಆಗುತ್ತೆ, ಬಿ ಸಿಗುತ್ತೆ. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು +1 ಆದಾಗ ಎಲ್ ಎಚ್ ಎಸ್ ಏನಾಗುತ್ತೆ? 2 plus 1 ದಟ್ ಈಸ್ 1. 3 ಇಸ್ ಈಕ್ವಲ್ ಟು ಎ ಇಂಟು 2 ಪ್ಲಸ್ ಬಿ ಇಂಟು 0. ಸೊ ಎ ವಿ ವಿಲ್ ಗೆಟ್ ಇಟ್ ಆಸ್ 2a ಇಸ್ ಈಕ್ವಲ್ ಟು 3 ಅಂದರೆ 3/2. ಅದೇ ತರ ವೆನ್ ಎಕ್ಸ್ ಇಸ್ ಈಕ್ವಲ್ ಟು -1, ವೆನ್ ಎಕ್ಸ್ ಇಸ್ ಈಕ್ವಲ್ ಟು -1 ಏನಾಗುತ್ತೆ? -2 plus 1, -1 is equal to a into 0 plus b into -2 ಆಯಿತು. ಓಕೆ, ಸೊ -1 -2 ಇವೆರಡು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ ಇಟ್ ಎಸ್ b is 1/2. ಸೊ ಈ ಟರ್ಮ್ ಏನಾಗುತ್ತೆ ಇವಾಗ? ಇದನ್ನ ಇಕ್ವೇಶನ್ 2 ಅಂತ ಅನ್ಕೊಳ್ಳೋಣ. ಇಕ್ವೇಶನ್ 2 ಇಂಪ್ಲೈಸ್ 2x plus 1 by x square minus 1 ನ ಯಾವ ತರ ಬರ್ಕೋಬಹುದು? a by x minus 1 ಅಂದ್ರೆ a is 3/2 into 1 by x minus 1 plus that is b is plus half into 1 by x plus 1. ಓಕೆ, ಇದನ್ನ ಇಕ್ವೇಶನ್ 1 ನಲ್ಲಿ ಯೂಸ್ ಮಾಡಿ. ಇಕ್ವೇಶನ್ 1 ಏನಾಗುತ್ತೆ? x cube plus x plus 1 by x square minus 1 can be taken as x plus ಈ ಟರ್ಮ್ to x square plus 1 by x square minus 1 ನ 3/2 into 1 by x minus 1 plus 1/2 into 1 by x plus 1 ಅಂತ ಬರ್ಕೊಬಹುದು. ಈಗ ಎಲ್ಲದಕ್ಕೂ ಇಂಟೆಗ್ರಲ್ ಸಿಗುತ್ತೆ, ಇಂಟೆಗ್ರೇಟ್ ಮಾಡೋಣ. ಸೊ ಇಂಟೆಗ್ರಲ್ ಆಫ್ x cube plus x plus 1 by
x square minus 1 into dx can be taken as integral of x into dx plus 3 by 2 constant integral of 1 by x minus 1 into dx plus 1 by 2 constant integral of 1 by x plus 1 into dx. So that can be taken as x square by 2 plus 3 by 2 log mod x minus 1 plus 1 by 2 log mod x plus 1 plus some constant c. This is the required integral. Very simple. One step extra step. We have to divide and convert it into proper fraction. Then as usual ನಮಗೆ ಗೊತ್ತಿದೆ ಹೇಗೆ ಸಾಲ್ವ್ ಮಾಡಬೇಕು ಅಂತ. Right? Next, ಇದು ಕೂಡ improper fraction because degree of numerator is equal to degree of denominator. ಕಮ್ಮಿ ಇರಬೇಕು, equal ಆದ್ರೂ improper fraction. Now let us consider this x square plus 1 by x square minus 5x plus 6. ಡಿವೈಡ್ ಮಾಡೋಣ. x square plus 1 ನ ಡಿವೈಡ್ ಮಾಡಬೇಕು ಯಾವ ಟರ್ಮ್ ಇಂದ? x square minus 5x plus 6 ಇಂದ. ಸೊ ಇಲ್ಲೂ x square ಇದೆ, ಇಲ್ಲೂ x square ಇದೆ, ಕ್ಯಾನ್ಸಲ್ ಆಗಬೇಕು ಅಂದ್ರೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. 1 ಉಳಿಯೋದೇನು x square minus 5x plus 6. ಸಬ್ಟ್ರಾಕ್ಟ್ ಮಾಡಿ, ಇದು ಪ್ಲಸ್ ಆಯ್ತು, ಸೊ ಇದು ಮೈನಸ್ ಆಯ್ತು. ಪ್ಲಸ್ 5x 1 minus 6 ಅಂದ್ರೆ minus 5. Okay, now we can write it as ಇದನ್ನ ಯಾವ ತರ ಬರ್ಕೊಂಬೋದು ನಾವು? quotient is 1 plus remainder divided by dividend. Remainder is 5x minus 5 divided by dividend is x square minus 5x plus 6. Okay, now ಇದನ್ನ ಫ್ಯಾಕ್ಟರೈಸ್ ಮಾಡಬಹುದು ಡಿನಾಮಿನೇಟರ್ ನ. that can be taken as 1 by 5x minus 5 divided by x square minus 5x plus 6. 6 ಗೆ ಫ್ಯಾಕ್ಟರ್ಸ್ ಏನೇನು ಬರುತ್ತೆ? minus 5 ಬರಬೇಕು, that is minus 2 minus 3 ಬರುತ್ತೆ. that can be taken as x minus 2 into x minus 3. These are the factors of denominator. Now this is a proper fraction. We can resolve it into partial fractions. ಇದನ್ನ equation 1 ಅಂತ ಅನ್ಕೊಳ್ಳೋಣ. Consider this 5x minus 5 divided by x minus 2 into x minus 3. That can be taken as a by x minus 2 plus b by x minus 3. So 5x minus 5 divided by x minus 2 into x minus 3 can be taken as a into x minus 3 plus b into x minus 2 divided by x minus 2 into x minus 3. ಇವೆರಡು ಕ್ಯಾನ್ಸಲ್ ಆಯಿತು. We will get it as 5x minus 5 is equal to a into x minus 3 plus b into x minus 2. ಈಗ we have to find the values of a and b. b equal to 0 ಆಗಬೇಕು ಅಂದ್ರೆ x equal to 2 ಹಾಕೋಣ. when x is equal to 2, x is equal to 2 ಆದಾಗ b 0 ಆಯಿತು. 2 into 5, 10 minus 5 ಅಂದರೆ 5 equal to a into ಏನಾಯ್ತಿದು 2 minus 3 minus 1 ಆಯಿತು. ಸೊ a is minus 5. a is minus 5. then when x is equal to 3, x is equal to 3 ಆದಾಗ 15 minus 5 10. 10 is equal to a into 0 plus b. so b is equal to plus 10 ಆಯಿತು. now use this in equation 1. so equation 2 ಅಂತ ತಗೊಳ್ಳಿ ಇದನ್ನ. 2 implies ಏನಾಗುತ್ತೆ 5x minus 5 divided by x minus 2 into x minus 3. ಅದನ್ನ ಯಾವ ತರ ಬರ್ಕೊಬೋದು? that can be taken as a, that is minus 5 by x minus 2 plus 10 by x minus 3 ಆಯಿತು. ಸೊ equation 2, equation 1 ಏನಾಗುತ್ತೆ ಈಗ? ಈ ಟರ್ಮ್ x square plus 1 by x square minus 5x plus 6 ನ ಯಾವ ತರ ಬರ್ಕೋಬಹುದು? 1 plus ಈ ಟರ್ಮ್ ನ minus 5 by 5 by x minus 2 plus 10 by x minus 3. ಎಲ್ಲದಕ್ಕೂ ಇಂಟಿಗ್ರೇಷನ್ ಸಿಗುತ್ತೆ. ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರಲ್ ಆಫ್ x square plus 1 by x square minus 5x plus 6 into dx can be taken as integral of 1 into dx minus 5 into integral of 1 by x minus 2 dx plus 10 into integral of 1 by x minus 3 dx. Okay, now integrate ಮಾಡಿ. integral of 1 ಅಂದ್ರೆ x minus 5 constant integral of this log mod x minus 2
plus 10 constant log mod x minus 3 plus some constant c. This is the required integral. Next, integral of 1 minus x square by x into 1 minus 2x. ಇದನ್ನ ಏನು ಮಾಡೋಣ ನಾವು ಫಸ್ಟು ಲೆಟ್ ಅಸ್ ಸಿಂಪ್ಲಿಫೈ ದಿಸ್. ಇಂಟೆಗ್ರಲ್ ಆಫ್ ನ್ಯೂಮರೇಟ್ರಲ್ಲೂ ಮೈನಸ್ ಕಾಮನ್ ತೆಗಿತೀನಿ, ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಯಿತು. ಇದರಲ್ಲೂ ಮೈನಸ್ ಕಾಮನ್ ತೆಗಿತೀನಿ, ಎಕ್ಸ್ ಇಂಟು 2x ಮೈನಸ್ 1 ಆಯಿತು ಇಂಟು ಡಿ ಎಕ್ಸ್. ಸಿಂಪಲ್ ಆಗಿ ಸಿಗಲಿ ಅಂತ ಅಷ್ಟೇ. ಈಗ ಇದನ್ನು ಡಿವೈಡ್ ಮಾಡಬೇಕು ಯಾವುದರಿಂದ? ಲೆಟ್ ಅಸ್ ಕನ್ಸಿಡರ್ ದಿಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1ನ ಯಾವುದರಿಂದ ಡಿವೈಡ್ ಮಾಡಬೇಕು? ಈ ಟರ್ಮಿಂದ, ಎಕ್ಸ್ ಇಂಟು 2x ಮೈನಸ್ 1, ದಟ್ ಈಸ್ ನಥಿಂಗ್ ಬಟ್ 2x ಸ್ಕ್ವೇರ್ ಮೈನಸ್ ಎಕ್ಸ್ ಇಂದ ಡಿವೈಡ್ ಮಾಡಬೇಕು. ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ 2x ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ಬರಬೇಕು ಅಂದರೆ ಹಾಫ್ ಇಂದ ಮಲ್ಟಿಪ್ಲೈ ಮಾಡಬೇಕು ಇದನ್ನ. ಸೊ ಐ ವಿಲ್ ಮಲ್ಟಿಪ್ಲೈ ಬೈ ಹಾಫ್. ಹಾಫ್ ಅಲ್ಲಿ 2 ಕ್ಯಾನ್ಸಲ್ ಆಯಿತು, ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಹಾಫ್ ಇಂಟು ಎಕ್ಸ್. ಸೊ ಈಗ ಸಬ್ಟ್ರಾಕ್ಟ್ ಮಾಡೋಣ, ಇದು ಕ್ಯಾನ್ಸಲ್ ಆಯಿತು, ಇದು ಪ್ಲಸ್ ಆಯಿತು, ಹಾಫ್ ಇಂಟು ಎಕ್ಸ್ ಮೈನಸ್ 1. ದಿಸ್ ಇಸ್ ದ ಡಿವಿಷನ್. ನಾವು ಇವಾಗ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಯ್ತು ನಮಗೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಇಂಟು 2x ಮೈನಸ್ 1ನ ಯಾವ ಥರ ಬರ್ಕೊಬಂದು ನಾವು ವಿ ಕ್ಯಾನ್ ರೈಟ್ ಇಟ್ ಆಸ್ ದಟ್ ಈಸ್ ಕೋಶಂಟ್, ದಟ್ ಈಸ್ ಹಾಫ್ ಪ್ಲಸ್ ರಿಮೈಂಡರ್, ದಟ್ ಈಸ್ ಹಾಫ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ದಿಸ್ ಡಿವೈಸರ್ ಯಾವುದು? ಇದು ಫ್ಯಾಕ್ಟರ್ನೇ ಬರ್ಕೊಳ್ಳೋಣ, ದಟ್ ಈಸ್ ಎಕ್ಸ್ ಇಂಟು 2x ಮೈನಸ್ 1. ಈಗ ಕನ್ಸಿಡರ್ ದಿಸ್ ಅಂಡ್ ರಿಸಾಲ್ವ್ ಇಂಟು ಪಾರ್ಷಿಯಲ್ ಫ್ರಾಕ್ಷನ್ಸ್. ಕನ್ಸಿಡರ್ ಹಾಫ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಂಟು 2x ಮೈನಸ್ 1. ಅದನ್ನು ಯಾವ ಥರ ಬರ್ಕೋಬೋದು? ಎ ಬೈ ಎಕ್ಸ್ ಪ್ಲಸ್ ಬಿ ಬೈ 2x ಮೈನಸ್ 1 ಆಯಿತು. ಎಲ್ ಸಿ ಎಮ್ ತಗೊಂಡ್ರೆ ಹಾಫ್ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 1, sorry 2x minus 1 can be taken as a into 2x minus 1 plus bx divided by x into 2x minus 1. ಇವೆರಡು ಕ್ಯಾನ್ಸಲ್ ಆಯಿತು. we will get it as half into x minus 1 is equal to ಏನಾಗುತ್ತೆ? a into 2x minus 1 plus bx. ಈಗ ಬಿ 0 ಆಗಬೇಕು ಅಂದರೆ ಎಕ್ಸ್ ಈಕ್ವಲ್ ಟು 0. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದೇನಾಯಿತು? ಎಲ್ ಎಚ್ ಎಸ್ ವಿಲ್ ಬಿಕಮ್ 0 ಮೈನಸ್ 1, ದಟ್ ಈಸ್ ಮೈನಸ್ 1 ಈಕ್ವಲ್ ಟು ಇದು 0 ಆಯಿತು ಮೈನಸ್ ಎ. ಸೊ ಎ ವಿಲ್ ಬಿ ಪ್ಲಸ್ 1. ಆಮೇಲೆ ವೆನ್ ಇದು 0 ಆಗಬೇಕು ಅಂದರೆ 2x ಮೈನಸ್ 1 ಈಸ್ 0, ಎಕ್ಸ್ ಈಕ್ವಲ್ ಟು ಹಾಫ್ ಆಗಬೇಕು. 2x ಮೈನಸ್ 1 0 ಅಂದರೆ ಎಕ್ಸ್ ಈಕ್ವಲ್ ಟು ಹಾಫ್. ಹಾಫ್ ಇಂಟು ಹಾಫ್ 1/4 ಮೈನಸ್ 1 is equal to ಈ 0 ಆಯಿತು, a into 0 plus b into half. ಈಗೇನಾಗುತ್ತೆ? 1/4 ಮೈನಸ್ 1 ಅಂದರೆ ಮೈನಸ್ 3/4 ಬರುತ್ತೆ. ಮೈನಸ್ 3/4 is equal to ಹಾಫ್ ಇಂಟು ಬಿ. 2 2s ಕ್ಯಾನ್ಸಲ್ ಆಯಿತು. ಸೊ ಬಿ ವಿಲ್ ಬಿ ಈಕ್ವಲ್ ಟು 3 ಮೈನಸ್ 3/2. ಓಕೆ, ನಾವು ಇವೆರಡನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಶನ್ 1, ದಿಸ್ ಆಸ್ ಈಕ್ವೇಶನ್ 2. ಸೊ ಈಕ್ವೇಶನ್ 2 ಏನಾಗುತ್ತೆ? ಹಾಫ್ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಇಂಟು 2x ಮೈನಸ್ 1ನ ಯಾವ ಥರ ಬರ್ಕೋಬೋದು? ವಿ ಕ್ಯಾನ್ ರೈಟ್ ಇಟ್ ಆಸ್ ಎ ಬೈ ಎಕ್ಸ್ ಮೈನಸ್ 1. ಸೊ ಎ ಬೈ ಎಕ್ಸ್ ದಟ್ ಈಸ್ 1 ಬೈ ಎಕ್ಸ್, ಬಿ ಇಸ್ ಮೈನಸ್ 3/2 ಟೈಮ್ಸ್ 1 ಬೈ 2x ಮೈನಸ್ 1. ಓಕೆ, ನಾವು ಯೂಸ್ ದಿಸ್ ಇನ್ ಈಕ್ವೇಶನ್ 1. ಸೊ ಈಕ್ವೇಶನ್ 1 ಏನಾಗುತ್ತೆ? ಈಕ್ವೇಶನ್ 1 ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 by x into 2x minus 1 ನ ಯಾವ ಥರ ಬರ್ಕೋಬೋದು? we can write it as half plus ಈ ಟರ್ಮ್ನ replace by partial fraction, that is 1 by x minus 3/2 into 1 by 2x minus 1. integrate it. Integral of x square minus 1 by x into 2x minus 1 dx is nothing but integral of half constant integral of 1 into dx plus integral of 1 by x dx minus 3/2 constant integral of 1 by 2x minus 1 into dx. ಎಲ್ಲದಕ್ಕೂ ಇಂಟಿಗ್ರಲ್ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡಿ. ಹಾಫ್ ಇಂಟು ಎಕ್ಸ್ ಪ್ಲಸ್ ಲಾಗ್ ಮಾಡ್ ಎಕ್ಸ್ minus 3/2 log mod
2x minus 1 divide by 2 ಯಾಕೆ coefficient of x is 2 there, so divide ಮಾಡಬೇಕು, that is half x plus log mod x minus 3 by 4 times log mod 2x minus 1 plus c, which is the required integral. Next, x power 4 by x minus 1 into x square plus 1. ಇದು ಕೂಡ ಇಂಪ್ರಾಪರ್ ಫ್ರಾಕ್ಷನ್. ಡಿವೈಡ್ ಮಾಡೋಣ. x power 4 ನ ಡಿವೈಡ್ ಮಾಡಬೇಕು ಯಾವ ಟರ್ಮ್ ಇಂದ, x minus 1 into x square plus 1. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. x into x, x cube minus x square then plus x plus 1, sorry minus 1. ಇದು ಇದರ ಮಲ್ಟಿಪ್ಲಿಕೇಶನ್. ಈಗ ಏನಾಯ್ತು, ವಿ ಕ್ಯಾನ್ ಇದನ್ನ ಎಕ್ಸ್ ಕ್ಯೂಬ್ ಎಕ್ಸ್ ಪವರ್ 4 ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಬೈ ಎಕ್ಸ್. ಏನಾಯ್ತು, ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಆಯಿತು. ಡಿವೈಡ್ ಸಬ್ಟ್ರಾಕ್ಟ್ ಮಾಡಿ, ದಿಸ್ ಇಸ್ ಪ್ಲಸ್ ಎಕ್ಸ್ ಕ್ಯೂಬ್ ಆಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಒನ್ಸ್ ಅಗೇನ್ ದಿಸ್ ಇಸ್ ಇಂಪ್ರಾಪರ್. ಎಕ್ಸ್ ಕ್ಯೂಬ್ ಇದೆ, ಇಲ್ಲೂ ಎಕ್ಸ್ ಕ್ಯೂಬ್ ಇದೆ, ಸೇಮ್ ಡಿಗ್ರಿ. ಸೊ ಇನ್ನೊಂದ್ಸತಿ ಡಿವೈಡ್ ಮಾಡಬೇಕು. ಇನ್ನ ಡಿವೈಡ್ ಮಾಡೋಣ. ಇದರಿಂದ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಗಬೇಕು ಅಂದರೆ 1 ಇಂದ ಮಲ್ಟಿಪ್ಲೈ ಮಾಡ್ಕೊಬೇಕು. ಸೊ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 1 ಡಿವೈಡ್ ಮಾಡೋಣ. ಸಬ್ಟ್ರಾಕ್ಟ್, ಎಲ್ಲ ಕ್ಯಾನ್ಸಲ್ ಆಯಿತು, ಉಳಿಯೋದು ಮೈನಸ್ 1 ಇರೋದು ಪ್ಲಸ್ 1 ಆಗುತ್ತೆ. ಸೊ 1 ಈಸ್ ದ ರಿಮೈಂಡರ್. ಸೊ ವಿ ವಿಲ್ ಗೆಟ್ ದಿಸ್ ಟರ್ಮ್ ಆಸ್ ಎಕ್ಸ್ ಪವರ್ 4 ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ನ ಯಾವ ಥರ ಬರ್ಕೋಬೋದು, quotient is x plus 1 plus remainder is 1 by this term x minus 1 into x square plus 1. ಇದನ್ನ equation 1 ಅಂತ ಅನ್ಕೊಳ್ಳೋಣ. Now consider this resolve into partial fraction. Consider 1 by x minus 1 into x square plus 1 is equal to a by x minus 1. This is a quadratic term which cannot be factorized. So bx plus c divided by x square plus 1. Okay, now 1 divided by x minus 1 into x square plus 1 can be taken as a into x square plus 1 plus bx plus c into x minus 1 divided by x minus 1 into x square plus 1. ಇವೆರಡು ಕ್ಯಾನ್ಸಲ್ ಆಯಿತು. ಸೊ ಏನು ಸಿಗುತ್ತೆ, 1 ಈಕ್ವಲ್ ಟು a into x square plus 1 plus bx plus c into x minus 1. ಈಗ ಒಂದು ವ್ಯಾಲ್ಯೂ ಡೈರೆಕ್ಟ್ ಆಗಿ ತಗೊಂಬೋದು, ಎ ವ್ಯಾಲ್ಯೂ ಸಿಗುತ್ತೆ. ವೆನ್ ಯು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1, ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1 ಎಲ್ ಎಚ್ ಎಸ್ 1 ಕಾನ್ಸ್ಟೆಂಟು. ಇದೇನಾಯಿತು, 1 plus 1 ದಟ್ ಈಸ್ 2a plus whole term will become 0. x minus 1 0 ಆದರೆ ಈ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ will become 0. ಸೊ a is 1 by 2. ಈಗ ಬೇರೆ ಎರಡು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ಲೆಟ್ ಅಸ್ ಮಲ್ಟಿಪ್ಲೈ ಇಟ್. ಸೊ 1 ಈಕ್ವಲ್ ಟು ಮಲ್ಟಿಪ್ಲೈ ಮಾಡೋಣ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಇದು ಮಲ್ಟಿಪ್ಲೈ ಮಾಡಿದ್ರೆ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಮೈನಸ್ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬಿ ಎಕ್ಸ್ ಮೈನಸ್ ಸಿ. ಈಗೇನಾಯ್ತು, 1 ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ದೆನ್ plus c minus b into x plus a minus c. We got a value. Comparing the coefficients ಏನು ಸಿಗುತ್ತೆ, ಇಲ್ಲಿ coefficient of x square ಇಲ್ಲ, so x square coefficient is 0, so a plus b is 0, so b is minus a, value ಸಿಕ್ಕೋಯ್ತು. b is minus a ಅಂದರೆ minus 1 by 2. Then c minus b is equal to 0 because coefficient of x no illa, so c will be equal to b, so c is also minus 1 by 2. a b c ಮೂರು ವ್ಯಾಲ್ಯೂ ಸಿಕ್ಕಿದೆ. ನಾವು ಸಬ್ಸ್ಟಿಟ್ಯೂಟ್ ಇನ್ equation 1, sorry in equation 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. equation 2 imply ಏನಾಗುತ್ತೆ, 1 by x minus 1 into x square plus 1 a by x minus 1, a value is 1 by 2 plus b x plus c, b ಅಂದ್ರೆ minus half x minus half divided by
ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇದನ್ನ ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಕ್ವೇಶನ್ 1 ಏನಾಗುತ್ತೆ, ಎಕ್ಸ್ ಪವರ್ 4 ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಕ್ಯಾನ್ ಬಿ ಟೇಕನ್ ಆಸ್ ಯಾವ ತರ ಬರೀಬೋದು, ಎಕ್ಸ್ ಪ್ಲಸ್ 1 ಪ್ಲಸ್ ಮಿಕ್ಕಿದ ಈ ಟರ್ಮ್ಸ್ ಹಾಫ್ ಇಂಟು 1 ಬೈ ಎಕ್ಸ್ ಮೈನಸ್ 1. ದೆನ್ ಈ ಎರಡರಲ್ಲೂ ಮೈನಸ್ ಹಾಫ್ ಕಾಮನ್ ತೆಗೆದ್ಬಿಡೋಣ. ಸೊ ಮೈನಸ್ ಹಾಫ್ ಇಂಟು ರಿಮೈನಿಂಗ್ ಏನು, ಐ ಸ್ಪ್ಲಿಟ್ ದ ನ್ಯೂಮರೇಟರ್. ಮೈನಸ್ ಹಾಫ್ ಕಾಮನ್ ತೆಗಿಯೋಣ, ಅಥವಾ ಮೈನಸ್ ಹಾಫ್ ಇಂಟು ಸ್ಪ್ಲಿಟ್ ದ ಡಿನಾಮಿನೇಟರ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಮೈನಸ್ ಹಾಫ್ ಇಂಟು 1 ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಯಿತು. ಈಗ ಇಂಟಿಗ್ರೇಟ್ ಮಾಡೋಣ, ಎಲ್ಲದಕ್ಕೂ ಇಂಟಿಗ್ರಲ್ ಇದೆ. ಏನಾಗುತ್ತೆ, ಇಂಟಿಗ್ರಲ್ ಆಫ್ ಎಕ್ಸ್ ಪವರ್ 4 ಬೈ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಯಾವ ಥರ ತೊಗೊಬೋದು, ಇಂಟಿಗ್ರಲ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ 1 ಇಂಟು ಡಿ ಎಕ್ಸ್ ಪ್ಲಸ್ ಹಾಫ್ ಕಾನ್ಸ್ಟೆಂಟ್ ಇಂಟಿಗ್ರಲ್ ಆಫ್ 1 ಬೈ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಮೈನಸ್, ಇಲ್ಲಿ ನೋಡಿ ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಸ್ 2x. ಸೊ 2x ಮಾಡ್ಕೊಬೇಕು ಅಂದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ತಗೊಬೇಕು. ಮಲ್ಟಿಪ್ಲೈಡ್ ಬೈ 2 ಡಿವೈಡ್ ಬೈ 2 ಅಂದ್ರೆ 1/4 ಆಗುತ್ತದು. 1/4 ಇಂಟು ಇಂಟಿಗ್ರಲ್ ಆಫ್ 2x ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಯಾಕೆ ಹಿಂಗೆ ಮಾಡ್ಕೊಟ್ಟಿದ್ದೀವಿ, ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮಿಗೆ ಬರಬೇಕದು, ಅದಕ್ಕೋಸ್ಕರ ಮೈನಸ್ ಹಾಫ್ ಇಂಟು ಇಂಟಿಗ್ರಲ್ ಆಫ್ ಇದಕ್ಕೆ ಇಂಟಿಗ್ರೇಷನ್ ಗೊತ್ತಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಡಿ ಎಕ್ಸ್. ಓಕೆ, ಇಂಟಿಗ್ರೇಟ್ ಮಾಡೋಣ ಎಲ್ಲ ವ್ಯಾಲ್ಯೂಸ್ನ. ಇಂಟಿಗ್ರಲ್ ಆಫ್ 1 ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟಿಗ್ರಲ್ ಆಫ್ 1 ಈಸ್ ಎಕ್ಸ್ ಪ್ಲಸ್ ಲಾಗ್ mod x minus 1 plus 1/4 times log mod x square plus 1 minus 1/2 tan inverse x plus some constant c. This is the required integral. Right, ಇದು ಮಿಸಲೇನಿಯಸ್ ಎಕ್ಸಾಂಪಲ್ ಅಲ್ಲಿ ಇದೆ, ಕೇಳಬಹುದು 3 ಮಾರ್ಕ್ ಅಲ್ಲಿ. ಸೊ ಇನ್ನು ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಿ ಮಾಡ್ತಕ್ಕಂಥ ಕೆಲವು ಕ್ವೆಶನ್ಸ್ ಇದಾವೆ, ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.